ಈಗ ನಮ್ಮ ರೈತರದ್ದಾದ್ರೆ ಈಗ ಕೇಳ್ತಾ ಇದ್ವಿ ರೈಟ್ ಅಂತೂ ಪಾಪ ಏನು ಕೇಳ್ತಾರೆ ರೈಟ್ ಅಂತೂ ಇಲ್ವೇ ಇಲ್ಲ. ಈಗ ರೈಟ್ ಆಯ್ತುನೋ ಮಧ್ಯವರ್ತಿ ಯಾರೋ ಬರ್ತಾರೆ, ಯಾರೋ ತಗೋತಾರೆ, ಅದು ದುಡ್ಡು ಕಿತ್ಕೊಂಡು ಹೋಗ್ತಾರೆ. ಮತ್ತು ರೈತರಿಗೆ ಎಲ್ಲಿ ಸಿಗುತ್ತೆ ಬೆಳೆಗೆ ರೈತ ಬೆಳೀತಿರೋ ಬೆಳೆಗೆ ರೈಟ್ ಇದೆಯಾ? ಅದೂ ಇಲ್ಲ. ಈಗ ಅರ್ಧ ಕೇಳಕ್ಕಾಯ್ತಾರೆ. ಈಗ ನಮ್ಮ ಕೂಲಿ ಕಾರ್ಮಿಕರದ್ದು ನೋಡ್ತಾ ಇರ್ಬೋದಲ್ಲ, ಈಗ ಎಷ್ಟಿದೆ ಅಷ್ಟೇ ರೈಟು, ₹1 ಜಾಸ್ತಿ ಐತಿದ್ಯಾ? ಏನಿಲ್ಲ. ಆದರೆ ಕೇಳಲ್ಲ. ಕಾಂಟ್ರವರ್ಸಿ ಯಾರ್ದಾರು ಒಂದು ಕಾಂಟ್ರವರ್ಸಿ, ಇದ್ರ ಗೋಲ್ ಯಾರು ಕೇಳೋರಲ್ಲ. ಯಾಕೆ ಹೇಳಿ? ಅವ್ರಿಗೆಲ್ಲ ಅವಶ್ಯಕತೆನೇ ಇಲ್ಲ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ KAT ನೋಡ್ಗ. ಅದೇ ಥರ ಇವತ್ತು ವಿಡಿಯೋಗೆಲ್ಲರಿಗೂ ಸುಸ್ವಾಗತ. ಆ್ಯಂಡ್ ಪ್ರತಿಯೊಬ್ಬರು ವಿಡಿಯೋ ನೋಡಲೇಬೇಕಂತ ವಿಡಿಯೋ. ಪ್ರತಿಯೊಬ್ಬರು ಯಾರ್ಯಾರು ಇದ್ರ ಆ್ಯಂಡ್ ಕೂಲಿ ಕಾರ್ಮಿಕರಾಗಿರ್ಬೋದು, ರೈತರಾಗಿರ್ಬೋದು, ಪ್ರತಿಯೊಬ್ಬರು ನೋಡಲೇಬೇಕಂತ ವಿಡಿಯೋ. ಅದು ನಿಮ್ಗಂತಾನೆ ವಿಡಿಯೋ ಮಾಡಿ ತಂದಿರೋದು. ದಯವಿಟ್ಟು ಪ್ರತಿಯೊಬ್ಬರು ನೋಡಿ. ಆ್ಯಂಡ್ ಇಷ್ಟ ಆದರೆ ಲೈಕು, ಸಪೋರ್ಟ್, ಶೇರ್ ಮಾಡಿ ಅನ್ನೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ಗೈಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ಆ್ಯಂಡ್ ಇವತ್ತು ವಿಡಿಯೋಗೆ ಎಲ್ಲರಿಗೂ ಸುಸ್ವಾಗತ. ಗೈಸ್, ಅದೇ ಥರ ಇವಾಗ ನೋಡ್ತಾ ಇರ್ಬೋದಲ್ಲ, ಈಗ ಪ್ರತಿಯೊಂದು ಈಗಿನ ಪ್ರಪಂಚ ಈಗ ನೋಡ್ತಾ ಇರೋ ಇವತ್ತಿನ ದಿನ, ಈಗ ಎಣ್ಣೆ ರೇಟ್ ಆಗಿರ್ಬೋದು, ಅಡುಗೆದು ರೇಟ್ ಆಗಿರ್ಬೋದು, ಪ್ರತಿಯೊಂದು ಈಗ ಎಣ್ಣೆ ರೇಟ್ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಸಿಲಿಂಡರ್ ರೇಟ್ ಆಗಿರ್ಬೋದು ಕೇಳಲೇಬೇಡಿ. ಯಾವ ಮಟ್ಟಕ್ಕೂ ಹೋಗ್ತಾ ಇದೆ ಸಿಲಿಂಡರ್ ರೈಟ್ ಅಂತೂ. ಯಪ್ಪ ಭಗವಂತ, ನೋಡ್ತಾ ಇರ್ತೀವಿ ಆಟೋ ಚಾಲಕರದು ಪರಿಸ್ಥಿತಿನ. ಯಪ್ಪ, ಆಟೋ ನೋಡ್ತಿದ್ದೀರಲ್ಲ ಗೈಸ್, ಸಿಲಿಂಡ್ರದ್ದು ಒಸಿ ನಿಂತ್ಕೊಂಡಿದ್ದೀರಲ್ಲ ಗೋಲಿ. ಗೈಸ್, ಈಗ ನಮ್ಮ ಆಟೋ ಡ್ರೈವರ್ ಇರ್ತಾರೆ ಗೊತ್ತಾ, ಕಷ್ಟ ಕೇಳಿದ್ರೆ ನೀವು? ಯಾರು ಕೇಳ್ತಾರೆ? ಯಾರು ಕೇಳೋರು ಆಟೋ ಡ್ರೈವರ್ಸ್ ಕತೆ? ಅವ್ರ ಕತೆ ನೋಡ್ರೆ ಗೈಸ್, ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. ಈಗ ಮಾಮೂಲಿ ಪೆಟ್ರೋಲ್ ಬಂಕ್ ಮತ್ತೊಂದು ಕಡೆ ಈಗ ನಿಲ್ಸಿ ಕಿಲೋಮೀಟರ್ ಗಂಟ ಆಟೋ ನಿಲ್ಸ್ಕೊಂಡು ನಿಂತಿರ್ತಾರೆ. ಅಲ್ಲಿ ಏನಾರು ಅಕಸ್ಮಾತ್ ಅವ್ರಿಗೆ ಅವತ್ತೊಂದು ದಿನ ಸಿಲಿಂಡರ್ ಆಗಿರೋ ಮತ್ತೊಂದು ಎಲ್ಲ ಸಿಗ್ಲಿಲ್ಲ ಅಂದ್ರೆ ಅವ್ರ ಕತೆ ಏನು? ಅವ್ರಿಗೆ ಏನು ಅನ್ಸುತ್ತೆ? ಅವ್ರು ನಂಬ್ಕೊಂಡ್ರೆ ಅವ್ರ ಫ್ಯಾಮಿಲಿ ಇದೆ, ಅಪ್ಪ ಅಮ್ಮ ಇದ್ದಾರೆ, ಅವ್ರ ಮಕ್ಕಳು ಇದ್ದಾರೆ, ಏನ್ ಕತೆ ಅವ್ರದ್ದು? ಹೆಂಗ್ ಓದಿಸ್ತಾರೆ? ಅಟ್ಲೀಸ್ಟ್ ಓದ್ಸೋದಿರ್ಲಿ, ಅವ್ರು ಸಂಜೆ ಊಟಕ್ಕೆ ಏನ್ ಮಾಡ್ತಾರೆ ಗೈಸ್? ಒಂದಿನ ಬಾಡಿಗೆ ಸಿಕ್ನಿಲ್ಲ ಅಂದ್ರೆ ಅವ್ರ ಗೋಲ್ ಯಾರ ಕತೆ? ಯಾರು ಕೇಳ್ತಾರ ಅವ್ರ ಗೋಲ್ ಕತೆ? ಹಿಂಗಾದ್ರೆ ಹೆಂಗೆ? ಆಟೋ ಡ್ರೈವರ್ಸ್ ಕತೆ ಆಗಿರ್ಬೋದು, ಮತ್ತು ರೈತರದ್ದಾಗಿರ್ಬೋದು, ಮತ್ತೆ ಕೂಲಿ ಕಾರ್ಮಿಕರಾಗಿರ್ಬೋದು, ಮತ್ತು ಅವ್ರದ್ದೆಲ್ಲ ಹೆಂಗ್ ನಡೀತದೆ ಗೈಸ್ ಜೀವನ ಎಲ್ಲ? ಯಾರಿಗಂತ ಕೇಳ್ತಾರೆ ಅವ್ರದ್ದು ಪಾಪ. ಅವ್ರದ್ದು ಒಸಿ ಗೈಸ್ ನೋಡ್ತಾ ಇರ್ಬೋದು. ಈಗ ಸಿಲಿಂಡರ್ ಆಗಿರ್ಬೋದು, ಏನಾಯ್ತು ನಿಜವಾಗಿ ಸಿಗ್ತಿದೆ ಸಿಲಿಂಡರು? ಸಿಗ್ತಿಲ್ವಾ? ಏನಕ್ಕೆ ಇಷ್ಟೊಂದು ರೇಟ್? ಕೇಂದ್ರ ಸರ್ಕಾರ ಸಿಲಿಂಡರ್ ಕೊಡ್ತಾನೆ ಇಲ್ವಾ? ನನಗಂತೂ ಗೊತ್ತಿಲ್ಲ ಗೈಸ್. ಕಮೆಂಟ್ ಮೂಲಕ ನೀವು ತಿಳಿಸಿ, ನಿಜ ಸಿಗ್ತಿಲ್ವಾ ಅಂತ. ಆ ಮಟ್ಟಿಗೆ ಜನ ಆ ಮಟ್ಟಿಗೆ ಓಡಾಡ್ತಾ ಇದ್ದಾರೆ. ಈಗ ಕೂಲಿ ಕಾರ್ಮಿಕರದೇ ನೋಡಿ, ಈಗ ಒಂದು ಹೋಟ್ಲಿಗೆ ಹೋಗ್ತಾರೆ ಪಾಪ ಕೂಲಿ ಕಾರ್ಮಿಕರದು, ಪ್ರತಿಯೊಂದು ರೈಟ್ ಜಾಸ್ತಿ ಆಗ್ತಾ ಇದೆ. ಅಂಡ್ ಈಗ ಕೂಲಿ ಕಾರ್ಮಿಕರಾಗಿರ್ಬೋದು, ಮತ್ತೆ ಮಧ್ಯವರ್ತಿ ಜನ ರೈಟ್ ಅವ್ರ ನಿಜ ಫ್ಯಾಮಿಲಿ ಜಾಸ್ತಿ ಆಯ್ತಿದ್ಯಾ? ಕಾರ್ಮಿಕರದ್ದು ರೈಟ್ ಜಾಸ್ತಿ ಆಯ್ತಿದ್ಯಾ? ಅವ್ರದ್ದು ಸಂಬಳದ್ದು ರೈಟ್ ಜಾಸ್ತಿ ಆಯ್ತಿದೆ? ಎಲ್ಲ ಆಯ್ತಿದ್ಯಾ? ಬೆಳಗ್ಗೆ ಹೋಗ್ತಾರೆ, ಬೆಳಗ್ಗೆ ಹೋದ ತಕ್ಷಣ ಸಾಯಂಕಾಲ ಗಂಟ ಕಷ್ಟಪಟ್ಟು ದುಡಿತಾರೆ. ಇಲ್ಲಿ ರೈಟ್ ನೋಡ್ರಿ ಈ ಮಟ್ಟಿಗೆ ಕಿತ್ಕೊ ಹೋಗ್ತಿದೆ. ಅವ್ರ ಕತೆ ಏನು ಪಾಪ ಅವ್ರದ್ದು? ಏನು ಗೈಸ್, ಬೆಳಗ್ಗೆ ಈಗ ಬಿಸಿಲು ನೋಡ್ತೀರಾ ಪ್ರತಿಯೊಂದು ಯಾವ ಮಟ್ಟಕ್ಕೆ ಬರ್ತಾ ಇದೆ ಅಂತ. ಅವ್ರ ಬಗ್ಗೆ ಅವ್ರ ಗೋಲ್ ಕೇಳಿದ್ದೀರಾ? ಯಾರು ಕೇಳಲ್ಲ. ಕಾಂಟ್ರವರ್ಸಿ ಯಾರ್ದಾರು ಒಂದು ಕಾಂಟ್ರವರ್ಸಿ, ಇದ್ರ ಗೋಲ್ ಯಾರು ಕೇಳೋರಲ್ಲ. ಯಾಕೆ ಹೇಳಿ? ಅವ್ರಿಗೆಲ್ಲ ಅವಶ್ಯಕತೆನೇ ಇಲ್ಲ. ಕೇಳೋರ ಬಗ್ಗೆನೂ ಯಾರು ಕೇಳಲ್ಲ. ಈಗ ಇವ್ರ ಗೋಲ್ ಯಾರು ಕೇಳ್ತಾರೆ? ರೈತರದ್ದು. ನಮ್ಮ ರೈತರು ಇದ್ದಾರೆ, ರೈತರ ಗೋಲ್ ಯಾರು ಕೇಳಿದ್ರೆ ನೀವು? ರೈತರ ಪರಿಸ್ಥಿತಿ ಏನಂತ? ರೈತರ ಪರಿಸ್ಥಿತಿ ಕೇಳಿದರೆ ಗೈಸ್? ಈಗ ರೈತರು ಬೆಳೆ ಬೆಳೀತಾರೆ ಕಷ್ಟಪಟ್ಟು, ಬೆಳೆ ಬೆಳೆದ ತಕ್ಕಂತೆ ರೈಟ್ ಸಿಕ್ಕಲ್ಲ. ರೈಟ್ ಸಿಕ್ಕಿದ್ರು ಮಧ್ಯವರ್ತಿ ಬಂದು ತಿನ್ಕೊಂಡು ಹೋಗ್ತಾರೆ. ಎಷ್ಟೋ ಜನ ರೈತರು ನ್ಯಾಣಾಕ ಸಾಯ್ತಾ ಇದ್ದಾರೆ. ಇದ್ರ ಗೋಲ್ ಯಾರು ಕೇಳ್ತಾರೆ? ಈಗ ನಮ್ಮ ರೈತರದ್ದಾದ್ರೆ ಈಗ ಕೇಳ್ತಾ ಇದ್ವಿ ರೈಟ್ ಅಂತೂ ಪಾಪ ಏನು ಕೇಳ್ತಾರೆ ಗೈಸ್? ರೈಟ್ ಅಂತೂ ಇಲ್ವೇ ಇಲ್ಲ. ಈಗ ರೈಟ್ ಆಯ್ತುನೋ ಮಧ್ಯವರ್ತಿ ಯಾರೋ ಬರ್ತಾರೆ, ಯಾರೋ ತಗೋತಾರೆ, ಅದು ದುಡ್ಡು ಕಿತ್ಕೊಂಡು ಹೋಗ್ತಾರೆ. ಮತ್ತು ರೈತರಿಗೆ ಎಲ್ಲಿ ಸಿಗುತ್ತೆ ಬೆಳೆಗೆ ರೈತ ಬೆಳೀತಿರೋ ಬೆಳೆಗೆ ರೈಟ್ ಇದೆಯಾ? ಅದೂ ಇಲ್ಲ. ಈಗ ಮಧ್ಯವರ್ತಿ ಜನಗಳಂತೂ ಅವ್ರದ್ದೊಂದು ಗೋಲ್ ಯಾರ್ದು ಕೇಳಕ್ಕಾಯ್ತಾರೆ. ಈಗ ನಮ್ಮ ಕೂಲಿ ಕಾರ್ಮಿಕರದ್ದು ನೋಡ್ತಾ ಇರ್ಬೋದಲ್ಲ, ಈಗ ಎಷ್ಟಿದೆ ಅಷ್ಟೇ ರೈಟು, ₹1 ಜಾಸ್ತಿ ಐತಿದ್ಯಾ? ಏನಿಲ್ಲ. ಆದರೆ ಇದು ಸಾಮಾನ್ಯ ಮನದ್ದೆಲ್ಲ ಕೇಳಿದ್ರೆ ಎಲ್ಲ ಗ್ಯಾಸ್ ಬಿಲ್ ಅಂತೆ, ಅದಂತೆ ಇದಂತೆ. ಅವ್ರ ದುರ್ದಿದ್ದಲ್ಲಿ ಎಲ್ಗೈತದೆ? ನೀವೇನಾದ್ರು ದಯವಿಟ್ಟು ಯಾರಾದರೂ ಇದು ಕೂಲಿ ಕಾರ್ಮಿಕರ ಕೆಲಸ ಮಾಡ್ಸೋರಾಗಿರ್ಬೋದು, ನೀವು ಸ್ವಲ್ಪ ರೈಟ್ ಜಾಸ್ತಿ ಮಾಡಿದ್ರೆ ಅವರು ಖುಷಿಯಾಗಿ ಮಾಡ್ತಾರೆ. ನೀವು ಈ ಥರನೇ ಇದು ರೈಟ್ ಇದ್ರೆ ಎಲ್ಲಿ ಮಾಡ್ತಾರೆ ಅವರು ಕಷ್ಟಪಟ್ಟು? ಇದು ನಡೀತದ? ಜೀವನ ನಡೆಯಕ್ಕೆ ಆಯ್ತದ? ಯಪ್ಪ ಗೈಸ್, ಅದೇ ಥರ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಕೂಲಿ ಕಾರ್ಮಿಕರು ಒಂದು ಊಟಕ್ಕೆ ಹೋಗ್ತಾರೆ. ಈಗ ಯಾರೇ ಕೂಲಿ ಕಾರ್ಮಿಕರು ಅಂತಾರೆ, ಯಾರೇ ಆಗಿರ್ಬೋದು, ಈಗ ಒಂದು ಊಟಕ್ಕೆ ಹೋಗ್ತಾರೆ. ಊಟಕ್ಕೆ ಹೋದ ತಕ್ಷಣ ಈಗ ₹30 ಇರೋ ಊಟ
50 ರೂಪಾಯಿಗೆ ಹೋಗುತ್ತೆ, 50 ರೂಪಾಯಿ ಇರೋ ಊಟ 70 ರೂಪಾಯಿಗೆ ಹೋಗುತ್ತೆ, 70 ರೂಪಾಯಿಗೆ ಇರೋ ಊಟ 100 ರೂಪಾಯಿಗೆ ಹೋಗುತ್ತೆ. ಈ ಥರ ರೈಟ್ ಜಾಸ್ತಿ ಮಾಡಿದ್ರೆ ಜನಗಳು ಎಲ್ಲಿ ಹೋಗ್ಬೇಕು? ಅದೇ ನಾನು ಕೇಳೋದು. ಕೇಳಿದ್ರೆ ಗ್ಯಾಸ್ ರೈಟ್ ಜಾಸ್ತಿ ಅಂತೀರಾ, ಆ ಅಡುಗೆ ರೈಟ್ ಜಾಸ್ತಿ ಅಂತೀರಾ, ಮತ್ತೊಂದು ಜಾಸ್ತಿ ಅಂತೀರಾ. ಈಗ ಜನಗಳು ಏನು ಮಾಡ್ಬೇಕು ಹೇಳೋದು ಅರ್ಥ ಐತಿದೆಯಾ? ಈಗ ಈಗ ಆಯಿತು, ಅದೆಲ್ಲ ರೈಟ್ ಜಾಸ್ತಿ ಆದ್ರೆ ಈಗ ಕೆಲಸ ಮಾಡೋರ ಕತೆ ಏನು? ಅವ್ರಿಗೂ ರೈಟ್ ಜಾಸ್ತಿ ಆದ್ರೆ ಖುಷಿಯಾಗಿ ಈಗ ಎಲ್ಲನೂ ಮಧ್ಯವರ್ತಿ ಎಲ್ಲ ಆದ್ರೆ ತಾನೇ ಈಗ ಮುಂದುವರ್ಸ್ಕೊಂಡು ಹೋಗ್ಬೋದು ಜೀವನ. ಈಗ ನೀವು ಮಾತ್ರ ರೈಟ್ ಜಾಸ್ತಿ ಮಾಡಲ್ಲ. ಈಗ ಮೇಸ್ತ್ರಿ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ನೀವು ರೈಟ್ ಜಾಸ್ತಿ ಮಾಡಿದ್ರೆ ಈಗ ಕೂಲಿ ಕಾರ್ಮಿಕರಿಗೆ ನೀವು ಕೊಡೋ ಸಂಬಳ ಜಾಸ್ತಿ ಮಾಡಿದ್ರೆ ಅವ್ರಿಗೂ ಹೆಂಗೋ ನಡ್ಕೊಂಡು ಹೋಗುತ್ತೆ ಜೀವನ. ನೀವು ಈ ಥರ ಇದ್ದಿದ್ದೇ ಗೈಸಿದ್ರೆ ಅವ್ರ ಜೀವನ ಹೆಂಗಾಗುತ್ತೆ? ಆದರೆ ಪಾಪ ಅವ್ರ ಜೀವನ ಯಾವ ಥರ ಇರುತ್ತೆ ಪಾಪ. ದಯವಿಟ್ಟು ಮನವಿ ಮಾಡ್ಕೊಂಡು ಕೇಳ್ಕೊಳ್ಳೋದು ಇವ್ರಿಗೆ ಇಷ್ಟೇನೆ. ಬಿಲ್ಡಿಂಗ್ ಓನರ್ ಆಗಿರ್ಬೋದು ಆ್ಯಂಡ್ ಅದೇ ಥರ ಕೂಲಿ ಕಾರ್ಮಿಕರ ಬಿಲ್ಡಿಂಗ್ ಓನರ್ ಆಗಿರ್ಬೋದು ಆ್ಯಂಡ್ ಮೇಸ್ತ್ರಿ ಆಗಿರ್ಬೋದು, ದಯವಿಟ್ಟು ಅವ್ರಿಗೆ ಮನವಿ ಮಾಡ್ಕೊಂಡು ಕೇಳ್ಕೊಳ್ಳೋದು ಇಷ್ಟೇನೆ. ದಯವಿಟ್ಟು ಅವ್ರ ಸ್ಯಾಲ್ರಿನೂ ಜಾಸ್ತಿ ಮಾಡಿ, ಅವ್ರ ಸಂಬಳನೂ ಜಾಸ್ತಿ ಮಾಡಿ, ಅವ್ರ ಜೀವನ ನಡೆಸೋ ಥರ ಮಾಡಿಕೊಡಿ ಅನ್ನೋ ಕೇಳ್ಕೊಳ್ಳೋದು. ಬೆಳಗ್ಗೆಯಿಂದ ಬಂದು ಪಾಪ ಕಷ್ಟಪಟ್ಟು ದುಡ್ದಿರ್ತಾರೆ. ಈ ಥರ ರೈಟ್ ಕಮ್ಮಿ ಮಾಡಿದ್ರೆ ಅವ್ರ ಜೀವನ ಹೆಂಗೆ? ಅದೇ ಥರ ಅವ್ರಿಗೂ ಜಾಸ್ತಿ ಮಾಡಿದ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ ತಾನೆ. ಅದೇ ಥರ ನಮ್ಮ ರೈತರದ್ದು ನಮ್ಮ ರೈತರದ್ದು ಇದ್ದಾರೆ, ಅವ್ರದ್ದು ರೈಟ್ ಜಾಸ್ತಿ ಮಾಡಿ. ದಯವಿಟ್ಟು ಅವ್ರಿಗೂ ಮಧ್ಯವರ್ತಿ ಥರ ಬೆಲೆ ಸಿಗೋ ಥರ ಮಾಡಿ. ದಯವಿಟ್ಟು ಅವ್ರಿಗೂ ಖುಷಿಯಾಗೋ ಥರ ನೀವು ದಯವಿಟ್ಟು ಮಾಡಿಕೊಡಿ. ಆ್ಯಂಡ್ ಅದೇ ಥರ ಹೇಳಕ್ಕೆ ಇಷ್ಟಪಡ್ತೀನಿ ಗೈಸ್. ಅದೇ ಥರ ಆಟೋ ಡ್ರೈವರ್ಸ್ ಇದ್ದಾರಲ್ಲ, ಅವ್ರ ಕಷ್ಟನೂ ಕೇಳಿ. ತುಂಬಾ ಕಷ್ಟಪಡ್ತಾ ಇದ್ದಾರೆ. ಒಂದಿನ ಏನಾರು ಅಕಸ್ಮಾತ್ ಸಿಕ್ಕಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ಅವ್ರ ಕಷ್ಟ ದಯವಿಟ್ಟು ಸರ್ಕಾರಕ್ಕೆ ಮನವಿ ಮಾಡ್ಕೊಂಡು ಕೇಳೋದು ಅಷ್ಟೇ. ದಯವಿಟ್ಟು ರೈತರು ಕಷ್ಟ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಈಗ ಬಿಲ್ಡಿಂಗ್ ಓನರ್ ಆಗಿರ್ಬೋದು ಆ್ಯಂಡ್ ಮೇಸ್ತ್ರಿ ಆಗಿರೋದು, ದಯವಿಟ್ಟು ನಿಮ್ಮ ಕೂಲಿ ಕಾರ್ಮಿಕರ ಕಷ್ಟ ಅರ್ಥ ಮಾಡ್ಕೊಳ್ಳಿ ಅನ್ನೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅನ್ಕೋತೀನಿ. ಇಷ್ಟ ಆದರೆ ಆ್ಯಂಡ್ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮೇಯ್ನು ಕೂಲಿ ಕಾರ್ಮಿಕರಾಗಿರ್ಬೋದು ಆ್ಯಂಡ್ ರೈತರಿಗಾಗಿರ್ಬೋದು, ದಯವಿಟ್ಟು ತಪ್ಪದೆ ಅವ್ರಿಗೆಲ್ಲ ಶೇರ್ ಮಾಡಿ ಅನ್ನೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅದೇ ಥರ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಆ್ಯಂಡ್ ಇಷ್ಟ ಆಯ್ತು ಲೈಕ್, ಸಪೋರ್ಟ್, ಶೇರ್ ಮಾಡಿ. ಆ್ಯಂಡ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬೈ ಗೈಸ್. ಥ್ಯಾಂಕ್ ಯು. ಬೈ.